ಕಷ್ಟಪಟ್ಟು ಮಾಡಿದ್ವಿ, ಇಷ್ಟಪಟ್ಟು ಮಾಡ್ತಿದ್ದೀವಿ, ಏನೋ ಒಂದು ಆಗ್ತಿದೆ ಅಂತ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಪ್ರೊಡ್ಯೂಸರ್ ರಘು ಅವ್ರಿಗೆ ಆ್ಯಂಡ್ ಕುಮಾರ್ ಅಂತ ಒಬ್ಬರಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನರ್ವಸ್ ಆಗ್ತೀನಿ, ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾತಾಡ್ತಾ ಇರೋದು. ನಾನು ಇಷ್ಟು ಸಿನ್ಸಿಯರಾಗಿ ಮಾತಾಡ್ತಾ ಇರೋದು ತುಂಬ. ಹಾಂ, ಮೈಕ್ ಇಟ್ಕೊಂಡೆಲ್ಲ ಆಚೆ ಕಡೆ ಮಾತಾಡ್ತೀನಿ ಬೇಕು. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಈ ಸಿನಿಮಾನ, ಆ್ಯಂಡ್ ಇಷ್ಟಪಟ್ಟು ಕೂಡ ಅದು ಹೆಂಗಾರು ರೀಚ್ ಆಗಬೇಕು ಎಲ್ಲರಿಗೂ ಅಂತ ಆಸೆ. ಸೊ ಅದು ಒಂದೇ ನಾನು ಕೇಳ್ಕೊಳ್ಳೋದು, ಎಲ್ಲರಿಗೂ ರೀಚ್ ಆಗಲಿ, ಇಷ್ಟಪಡ್ತಾರೆ ಅವರೇ, ಎಲ್ಲರೂ ಇಷ್ಟಪಡ್ತಾರೆ, ತಾನಾಗೆ ಇಷ್ಟಪಡ್ತಾರೆ, ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಹಾಂ, ಅದು ಒಂದು ಎಕ್ಸ್ಪೀರಿಯನ್ಸ್. ತುಂಬ ಟೆನ್ಷನಲ್ಲಿದ್ದೆ ನಾನು. ಒಂದು ಜಾಗದಲ್ಲಿ ನಾವು ಶೂಟ್ ಮಾಡಿದ್ವಿ, ಅಂದರೆ ರಾಜನ್ ಪಕ್ಕದಲ್ಲಿ ವಿಜಯರಾಘವೇಂದ್ರ ಅವ್ರು ನಿಂತ್ಕೊತಾರೆ. ನಮ್ಗೆ ತುಂಬ ಭಯ ಆಯಿತು. ಅವ್ರು ಆರಾಮಾಗಿ ಎಗಿರ್ತಾ ಒಳ್ಳೆ ಆಟ ಸಂಬಂಧ ಆಗಿರ್ತಾರೆ. ನಮ್ಗೆ ಕಷ್ಟ, ನಮ್ಗೆ ಟೆನ್ಷನಲ್ಲಿದ್ದೀವಿ ನಾವು. ಅಷ್ಟು ಸತಿ ಎಗಿರ್ತಾ ಇದ್ದಾರಲ್ಲ, ಏನು ನೀವು ಅವರು ಬರ್ತಾರಂತೆ. ಸಖತ್ ಕ್ರೇಜಿ ಆಗಿರ್ಬೋದು ಹಂಗಾದ್ರೆ ಆ ಇನ್ಸಿಡೆಂಟು. ಹಾಂ, ಆ್ಯಕ್ಚುಲಿ ಅದು ತುಂಬ ಅದ್ಭುತವಾಗಿರೋ ಇನ್ಸಿಡೆಂಟ್. ಅದು ಬೆಳಗ್ಗೆ 6 ಗಂಟೆಗೆ ಶಾರ್ಟ್ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ನಾನು ಇವರೇ ಹೋಗಿದ್ದು ಜೋಗ್ ಫಾಲ್ಸ್ಗೆ. ಆ್ಯಕ್ಚುಲಿ ನಿಮ್ಗೆ ಟಿಪ್ಗೆ ಹೋಗೋದಕ್ಕೆ ಜಾಗನೇ ಇಲ್ಲ. ನಮಗೆ ಫ್ರೆಂಡ್ ಒಬ್ಬರು ರೋಸಾಯ್ ಅಂತಿದ್ದು ಅವ್ರು ಕರ್ಕೊಂಡೋಗಿದ್ರು. ಅದು ಹೆಂಗಿದ್ರು ಅಡ್ವೆಂಚರ್ ಥರ ಇತ್ತು. ಅಂದರೆ ಫುಲ್ಲು ನಿಮಗೆ ಪೊದೆಗಳು ಬೆಳೆದ್ಬಿಟ್ಟಿದೆ. ನಾನು ಇವರು ಮತ್ತು ಇನ್ನೊಬ್ಬರು ಸುಮಾರು ಮೇಲ್ಗಡೆಯಿಂದ ಅಲ್ಲಿಗೆ ಹೋಗೋಕ್ಕೆ ನಿಮ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಹೆಂಗಾಗ್ಬಿಡ್ತಂದರೆ, ನಮಗೆ ಈ ಆರ್ಮಿನಲ್ಲಿ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ, ನುಸುಳ್ಕೊಂಡು ತೆವಳ್ಕೊಂಡು ಆ ಥರ ಜಾಗಕ್ಕೆ ಹೋಗಿರೋದು. ಅಲ್ಲಿಗೆ ಬರೋ ಅಷ್ಟರಲ್ಲಿ ಇವ್ರ ಕೈ ಎಲ್ಲ ಫುಲ್ಲು ಬರೆ ನಮಗೂ ತರ್ಸ್ಕೊಂಡ್ಬಿಟ್ಟಿದೆ. ಅಲ್ಲೋಗಿ ನಿಂತ್ಕೊಂಡು ನಾವು ಶಾರ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಲ್ಲಿಗೆ ರಾಘು ಸರ್ ಬಂದಿರೋ ಆಮೇಲೆ ನಾವು ಈ ಕಡೆ ನಿಂತಿದ್ದೀವಿ. ಆ ಜೋಗ್ ಫಾಲ್ಸ್ ನೀರು ನಿಮ್ಗೆ ಹಿಂಗೆ ಧುಮುಕ್ತಾ ಇದೆ. ನಮ್ಮಿಂದ ಬರೀ 5 ಅಡಿ ನಿಮ್ಗೆ ಆಳ ಇದೆ, ಸುಮಾರು 900 ಅಡಿ ಆಳ ಇದೆ. ನಾವಿಲ್ಲಿ ಶಾರ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು ನೀರು ಹಿಂಗೆ ಹರಿತಿದೆ, ಹಿಂಗೆ ಬರೋಕ್ಕಾಗಲ್ಲ. ಆ್ಯಕ್ಚುಲಿ ಸುತ್ತಾಕೊಂಡೇ ಬರಬೇಕು. ರಾಘು ಸರ್ ಸ್ಪಾಟಿಗೆ ಬಂದರು, ನಾವು ಹಾಯ್ ಮಾಡಿದ್ವಿ. ಆಮೇಲೆ ಸರ್ ಹಿಂಗೆ ಬರೋಕ್ಕಾಗಲ್ಲ, ನೀವು ಹಂಗೆ ಬನ್ನಿ ಅಂತಂದರು. ಆಮೇಲೆ ಓಕೆ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಕಡೆ ಬರಲೇ ಇಲ್ಲ. ಇಲ್ಲಿ ನಿಮಗೆ ಸುಮಾರು ಫಾಲ್ಸು ಜಸ್ಟ್ ಸ್ಲಿಪ್ ಅವರು ಸುಮಾರು 900 ಅಡಿ ಆಳ. ಅದು ನೀರು ಹಿಂಗೆ ಹರಿತಾ ಇದೆ. ರಾಘು ಸರ್ ಕೇಳಿಸ್ತಿಲ್ಲ ಅಂತ ಹತ್ರ ಬಂದರು. ನೀವು ನಂಬಲ್ಲ, ಲೀಟ್ರ್ ಅಲ್ಲಿಂದ ಈ ಕಡೆ ಜಂಪ್ ಮಾಡಿಬಿಟ್ರು ಅವರು. ನಮಗೆ ಹೆಂಗಾಗೋಯ್ತು ಅಂದರೆ ಶಾಕು. ಅದು ಹೆಂಗೆ ಇಷ್ಟೇ ಡಿಸ್ಟೆನ್ಸು ಅಲ್ಲಿ ಹರಿತಾ ಇದೆ, ಹಿಂಗೆ ಇಲ್ಲಿಂದ ಇಲ್ಲಿ ಜಂಪ್ ಮಾಡಿಬಿಟ್ರು. ನಮಗಂತೂ ಬೆಳಗ್ಗೆ 7 ಗಂಟೆಗೆ ಸಿನಿಮಾದಲ್ಲಿ ಅದೊಂದು ಶಾರ್ಟ್ ಇದೆ, ಅದು ಅವ್ರು ಎಗ್ರದ್ ಕಾಣಿಸತ್ತೆ. ನಾವು ವಿಡಿಯೋ ಶೂಟ್ ಮಾಡಿದ್ವಿ, ಅದಕ್ಕೋಸ್ಕರ ಶೂಟ್ ಮಾಡಿದ್ವಿ. ಅವರು ಸಾಹಸ ಮಾಡ್ತಾರೆ ಅಂತ ಅವರು ಜಂಪ್ ಮಾಡಿದ್ರು. ಈ ಕಡೆ ಬಂದರು. ನಾವು ಸರ್ ಏನು ಸರ್ ಬೆಳಗ್ಗೆ ಹಿಂಗೆ ಅಂದರೆ, ಹಂಗಲ್ಲ ಇಲ್ಲಮ್ಮ, ನಮ್ಮ ಶಿವಮಾಮ ಇದ್ದಿದ್ರೆ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ರು ಈ ಕಡೆ ಅಂದರು. ನಾವು ನೋಡ್ಬಿಟ್ಟು ಮೊದಲನೇ ಸಿನಿಮಾ ಬೇರೆ, ಏನೋ ಡೈರೆಕ್ಟರ್ ಆಗೋಣ ಅಂದ್ಕೊಂಡಿದ್ವಿ ಅಂತ ಅಂದ್ಕೊಂಡ್ವಿ. ಬಂದರು ಹಂಗೆ ಹೇಳಿದ್ರು, ಶಿವಣ್ಣ ಮಾಮ ಇದ್ದಿದ್ರೆ ಕೈ ಹಿಡ್ಕೊಂಡು ಕರೆಕ್ಟಾಗಿ ಕರ್ಕೊಂಬಂದಿರಮ್ಮ, ಏನಿಲ್ಲ ಅಂದರು. ನಾವು ಆದಮೇಲೆ ಇನ್ನೊಂದು ಜಿ ಮಿಸ್ ಆಗ್ಬಿಟ್ರು ನಮಗೆ. ಜಿ ಇದರಿಗೂ ಜೋಗ್ ಫಾಲ್ಸ್ ಟಿಪ್ಪಲ್ಲಿ ಬಂದರು ಸ್ಪಾಟಿಗೆ. ಸರ್ ನಮಸ್ಕಾರ ಅಂದರು. ಏನು ಸರ್ ಕಾಸ್ಟ್ಯೂಮ್ ಅಂದರು. ಸರ್ ಏನಿಲ್ಲ, ಒಂದೇ ಒಂದು ಟವಲ್ ಸರ್ ಅಂದೆ. ಟವಲ್ ಸುತ್ಕೊಂಡ್ರು. ಸರ್ ಏನು ಮಾಡಬೇಕು ಅಂದರು. ಸ್ನಾನ ಮಾಡಿಂದ ಕುಣಿಸ್ಬಿಟ್ವಿ. ಅಲ್ಲಿ ಮುಖ ನೋಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕೈಗೊಂದು ಸೋಪ್ ಕೊಟ್ವಿ. ಸರ್ ಚಡ್ಡಿ ಒಗಿತಾರೆ ಅಂದ್ವಿ. ಬೆಳಗ್ಗೆನೇ ಅವಳು 7 ಗಂಟೆಗೆ ಮೇಕಪ್ ಮಾಡ್ಕೊಂಡು ಬಂದು ಸಿನಿಮಾ ಕೊಡ್ತಾರೆ. 1 ನಿಮಿಷ ಅಷ್ಟೇ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ವಿಜಯ್ ಕನ್ನಡಿಗ ಅವ್ರು ಹೇಳ್ದಂಗೆ ನಮಗೆ ಒಂದು ಸ್ಟೋರಿ ಬಂದು ಹೇಳಿದಾಗ ನನಗೆ ಫಸ್ಟ್ ಇಷ್ಟ ಆಗಿದ್ದು, ಈ ಸ್ಟೋರಿ ಕೇಳಿದಾಗ ಅನಿಸಿದ್ದು ವಿಜಯ್ ರಾಘವೇಂದ್ರ ಅವ್ರು ಮಾಡಿದ್ರೆ ಈ ಪಿಕ್ಚರ್ಗೆ ಚೆನ್ನಾಗಿರ್ತಾರೆ ಅಂತ ನಾನು ಡಿಸೈಡ್ ಮಾಡಿದೆ. ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮೋಹನ್ ಅವರು ತುಂಬ ಸಾಥ್ ಕೊಟ್ಟು ನಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಆರ್ಟಿಸ್ಟ್ನ ನೋಡೋಕ್ಕೂ ಹೆಲ್ಪ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಮೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸು ನಮ್ಮ ಜೊತೆ ತುಂಬ ಅನ್ಯೋನ್ಯವಾಗಿ ಆ್ಯಸ್ ಎ ಫ್ಯಾಮಿಲಿ ವಿ ಹ್ಯಾವ್ ವರ್ಕ್. ಮೇನ್ಲಿ ಹೇಳಬೇಕು ಅಂದರೆ ನಮ್ಮ ಸುಮನ್ ಜಾದೂಗರ್ ಅವರು, ಬನ್ನಿ ಸುಮನ್ ಒಂದು ನಿಮಿಷ ಬನ್ನಿ ಪ್ಲೀಸ್. ನಮ್ಮ ಸಿನಿಮಾಗೆ ಮೇನ್ ಕೀ ಅಂತ ಹೇಳೋದೇ ತಪ್ಪನ್ಸಲ್ಲ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಸುಮನ್ ಅವ್ರಿಗೆ. ಅದ್ರ ಮೇಲೆ ಕಲೈ ಮಾಸ್ಟರ್ ಆಗ್ಬೋದು, ನಮ್ಮ ಅವಿನಾಶ್ ಬಾಸುತ್ಕರ್ ಅವರು, ವಿಜಯ್ ಕನ್ನಡಿಗ ಅವರು, ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇನ್ಲಿ ವಿಜಯ ರಾಘವೇಂದ್ರ ಸರ್ ಅಂತೂ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ಗೆ, ಫಸ್ಟ್ ಟೈಮ್ ಡೈರೆಕ್ಟ್ರಿಗೆ ಬೆಸ್ಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಸರ್. ಅಂಥ ಸಪೋರ್ಟಿವು ಪ್ರತಿಯೊಂದು ವಿಚಾರದಲ್ಲೂ. ನನಗಿದೇ ಬೇಕು ಅದೇ ಬೇಕು ಸರ್, ಬನ್ನಿ ತೊಗೊಳ್ಳಿ, ಇಷ್ಟೊಂದು ಏನಕ್ಕಪ್ಪ ಖರ್ಚು ಮಾಡ್ತೇವೆ, ನಿಧಾನಕ್ಕೆ ಮಾಡಿ, ಇಷ್ಟು ಬೇಡ ಅಂತಲೇ ಮಾಡ್ತಾರೆ.
ವೆರಿ ನೈಸ್. ನಮ್ಮ ಕ್ಯಾರವನ್ ಇಲ್ಲ ಅಂದ್ರೂ ಸರ್ ಪಾಪ ಎಲ್ಲ ಎಷ್ಟೊಂದು ಕಡೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆಮೇಲೆ ತೇಜಸ್ವಿನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟು ನಾನು ಮಾತಾಡಿದಾಗ ಅವ್ರು ಕೇಳಿದೆ, ದಯವಿಟ್ಟು ನಮ್ಮ ಜೊತೆ ಮಾಡಿ, ಬಡ್ಜೆಟಲ್ಲಿ ಕಡಿಮೆ ಇದ್ರೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಸೈಡ್ ಓಕೆ, ರಾಘು ಸರ್ ಜೊತೆ ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತ ನನಗೆ ಮಾಡಿದ್ರು. ಸೊ ಇದಾದಮೇಲೆ ರಘು ದೀಕ್ಷಿತ್ ಸರ್ ಹೆಸರು ಹೇಳಲೇಬೇಕು. ನಮಗೆ ಸಾಂಗ್ ಆಡ್ದೇನೆ ಬರೀ ಆಡಿದಲ್ಲದೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಪ್ರಮೋಷನ್ಸಲ್ಲಿ ಬಂದಿದ್ದಾರೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.